ಹಲೋ ಸ್ನೇಹಿತರೆ, ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ನೀವು ನೋಡ್ತಾ ಇದ್ದೀರಾ ELP ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಚಿಕ್ಕಬಿದರಕಲ್ಲು ಮೆಟ್ರೋ ಸ್ಟೇಷನ್ ಬಳಿದ್ದೀನಿ. ಆ ಚಿಕ್ಕಬಿದರಕಲ್ಲು ಎಲ್ಲಿ ಬರುತ್ತೆ? ನಾಗಸಂದ್ರ ಮೆಟ್ರೋ ಆದಮೇಲೆ ಎರಡನೇ ಸ್ಟಾಪೇ ಚಿಕ್ಕಬಿದರಕಲ್ಲು ಮೆಟ್ರೋ ಸ್ಟೇಷನ್. ಆ ಮೆಟ್ರೋ ಸ್ಟೇಷನಿಂದ 1.5 ಕಿಲೋಮೀಟರ್ ದೂರದಲ್ಲಿ ನಾರ್ತ್ ಫೇಸಿಂಗಲ್ಲಿ ನಿರ್ಮಿಸಿರುವ 3 ಫ್ಲೋರ್ ಹೊಸ ಮನೆ ಮಾರಾಟಕ್ಕಿದೆ. ನೋಡ್ತಾ ಇದ್ದೀರಲ್ಲ, ಇದೇ ಮನೆ. ಸೂಪರ್ ಆಗಿದೆ, ಸ್ಪೇಷಿಯಸ್ ಆಗಿದೆ, ಕಲರ್ಫುಲ್ ಆಗಿದೆ. ಈ ಮನೆಗೆ ಒಂದಲ್ಲ, ಎರಡಲ್ಲ, ಮೂರಲ್ಲ, 4 ಮೆಟ್ರೋ ಹತ್ರ. ಯಾವ್ಯಾವು? ನಾಗಸಂದ್ರ ಮೆಟ್ರೋ ಸ್ಟೇಷನ್ 2.5 ಕಿಲೋಮೀಟ್ರು, ಮಂಜುನಾಥ ನಗರ ಮೆಟ್ರೋ ಸ್ಟೇಷನ್ 2 ಕಿಲೋಮೀಟ್ರು, ಚಿಕ್ಕಬಿದರಕಲ್ಲು ಮೆಟ್ರೋ ಸ್ಟೇಷನ್ 1.5 ಕಿಲೋಮೀಟ್ರು, ಮಾದವರ ಮೆಟ್ರೋ ಸ್ಟೇಷನ್ 1.5 ಕಿಲೋಮೀಟ್ರ್ ಕಣ್ರಿ. ಟೋಟಲ್ 4. BMTC ಬಸ್ ಸ್ಟಾಪ್. ಈ ಮೆಟ್ರೋ ಸ್ಟೇಷನ್ ಹತ್ರ ಇದ್ರೆ BMTC ಬಸ್ ಸ್ಟಾಪ್ ಹತ್ರ ಇಲ್ದಂಗೆ ಇರುತ್ತೆ, ಅದು ಹತ್ರನೇ ಇದೆ. ಎಲಿವೇಶನ್ನು ಮಸ್ತಾಗಿದೆ ನೋಡಿ. ಸೈಟ್ ಫೇಸಿಂಗ್ ನಾರ್ತ್, ಮೈನ್ ಡೋರ್ಸ್ ಫೇಸಿಂಗ್ ನಾರ್ತ್, ಖಾತಾ CMC ಖಾತಾ, ವಾಟರ್ CMC ವಾಟರ್. ಸೈಟ್ ಡೈಮೆನ್ಷನ್ನು ಸಾರಿ ಹೇಳ್ತೀನಿ ನೋಡಿ, 27ವರೆಗೆ 40 ಇನ್ ಸ್ಕ್ವೇರ್ ಫೀಟ್, 1100 ಸ್ಕ್ವೇರ್ ಫೀಟ್, 1100 ಅಡಿ. ಇದು ಗೇಟು 14 ಗೇಟ್ ಬಳಸಿದ್ದಾರೆ, ಚೆನ್ನಾಗಿದೆ. ಇನ್ಸೈಡ್ ನೋಡೋಣ ಬನ್ನಿ. ಮೊದಲು ಪಾರ್ಕಿಂಗ್ ಏರಿಯಾ ನೋಡೋಣ. ಇದು ಪಾರ್ಕಿಂಗ್ ಏರಿಯಾ, ಸ್ಪೇಷಿಯಸ್ ಆಗಿದೆ ಕಣ್ರಿ ಪಾರ್ಕಿಂಗ್ ಏರಿಯಾ. ಈ ಪಾರ್ಕಿಂಗ್ ಏರಿಯಾದಲ್ಲೂ POP ಯೂಸ್ ಮಾಡಿದ್ದಾರೆ, ಸೂಪರ್. ಈ ಪಾರ್ಕಿಂಗ್ ಏರಿಯಾದಲ್ಲಿ ಒಂದು ದೊಡ್ಡ ಕಾರ್ನ ಪಾರ್ಕ್ ಮಾಡಿ ಒಂದು 5-6 ಬೈಕನ್ನು ಪಾರ್ಕ್ ಮಾಡೋಷ್ಟು ಜಾಗ ಇದೆ. ಇದು ಸಂಪು, 16,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪು. ನೀರು ನೋಡಿದ್ರಲ್ಲ, ಫುಲ್ ಇದೆ, ಅಂದರೆ ವಾಟರ್ ಪ್ರಾಬ್ಲಮ್ ಇಲ್ಲ. ಮತ್ತೊಮ್ಮೆ ಈ ಸೈಡಿಂದ ಪಾರ್ಕಿಂಗ್ ಏರಿಯಾನ ನೀಟಾಗಿ ಅಬ್ಸರ್ವ್ ಮಾಡಿ. ನಿಮ್ಮ ಹತ್ರ ಎಷ್ಟು ಬೈಕ್ ಇದಾವೆ, ಎಷ್ಟು ಕಾರ್ಗಳಿದಾವೆ, ಅವೆಲ್ಲ ಪಾರ್ಕ್ ಮಾಡೋಕ್ಕಾಗುತ್ತಾ ಇಲ್ವಾ ನೋಡಿ. ಓಹೋ, EV ಪಾಯಿಂಟ್ಸ್ ಕೊಟ್ಟಿದ್ದಾರೆ ಕಣ್ರಿ, ಚಾರ್ಜಿಂಗ್ ಪಾಯಿಂಟ್ಸು. ಮತ್ತು ನೋಡಿ, ಆಪೋಸಿಟ್ ವಾಲ್ಗೆಲ್ಲ ಹೈ ಗ್ಲಾಸಿ ಟೈಲ್ಸ್ ಹಾಕಿದ್ದಾರೆ. ಇದು KEB ಮೀಟರು, ಸುತ್ತು ಸೇಫ್ಟಿ ಗ್ರಿಲ್ಲು ಇದೆ. ಮತ್ತೊಮ್ಮೆ ಈ ಸೈಡಿಂದ ಕಾರ್ ಪಾರ್ಕಿಂಗ್ನ ಅಬ್ಸರ್ವ್ ಮಾಡಿ. ಸ್ಪೇಷಿಯಸ್ ಆಗಿದೆಯಾ? ಎಸ್, ಸ್ಪೇಷಿಯಸ್ ಆಗಿದೆ. ನಿಮ್ಮ ಹತ್ರ ಇರೋ ಕಾರ್ ಪಾರ್ಕ್ ಮಾಡ್ಬೋದೋ? ಆರಾಮಾಗಿ ಪಾರ್ಕ್ ಮಾಡ್ಬೋದು, ನೀವು ಚೆಕ್ ಮಾಡ್ಬೇಕು, ನಾನು ಸುಮ್ಮನೆ ಹೇಳ್ತಿರ್ತೀನಿ. ಇದು ಗ್ಯಾಸ್ ಸಿಲಿಂಡರ್ ಪ್ರಾವಿಷನು, ಸ್ಟೇರ್ ಕೇಸ್ ಕೆಳಗಡೆ ಕೊಟ್ಟಿದ್ದಾರೆ, ವೆರಿ ಗುಡ್. ಸ್ಪೇಸನ್ನು ನೀಟಾಗಿ ಯುಟಿಲೈಸ್ ಮಾಡಿದ್ದಾರೆ. ಅಲ್ಲಿ ನೋಡಿ, ಗ್ಯಾಸ್ ಸಿಲಿಂಡರ್ ಪಾಯಿಂಟ್ಸ್ ಎಷ್ಟಿದಾವೆ? 4 ಇದ್ದಾವೆ. ಅಂದರೆ ಅರ್ಥ ಏನು? ಈ ಬಿಲ್ಡಿಂಗಲ್ಲಿ ಎಷ್ಟು ಮನೆ ಇದ್ದಾವೆ? 4 ಮನೆ ಇದ್ದಾವೆ. ಇಲ್ಲೇ ಅರ್ಥ ಆಗ್ಬೇಕು ನಿಮಗೆ. ಈ ಬಿಲ್ಡಿಂಗ್ ಮೆಜರ್ಮೆಂಟ್ ಏನು? 27ವರೆಗೆ 40, ಅಂದರೆ 1100 ಅಡಿ. ಗ್ರೌಂಡ್ ಫ್ಲೋರಲ್ಲಿ 2 BHK ಹೌಸ್ ಇದೆ, ನೋಡೋಣ ಬನ್ನಿ. ಇದು 2 BHK ಹೌಸ್. ಮೇಯ್ನ್ ಡೋರು ಪಾಲಿಶ್ ಮಾಡಿದ್ರು ಕಣ್ರಿ, ಕಂಪ್ಲೀಟು ಒಂದೇ ಯೂಸ್ ಮಾಡಿದ್ದಾರೆ, ಪಿಟ್ಸಾಲ್ ವುಡ್ಡು. ಭಾಳ ಚೆನ್ನಾಗಿದೆ, ಶೈನಿಂಗು ಸೂಪರ್ ಆಗಿದೆ. ಶೋಯಿಂಗ್ ಯು ಹಾಲನ್ನು ತೋರಿಸ್ತಿದ್ದೀನಿ. ಹಾಲಲ್ಲಿ POP ಇದೆ, ಫ್ಯಾನು ಇದೆ, ಫ್ಲೋರಿಂಗ್ ಎಲ್ಲ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ವಾಲ್ಗೆಲ್ಲ ವಾಲ್ ಪೇಪರ್ ಹಾಕಿದ್ದಾರೆ. TV ಕ್ಯಾಮ್ನೆಟ್ ಇದೆ ನೋಡ್ರಿ. ದೊಡ್ಡ TVನೇ ಫಿಟ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ TV ಕ್ಯಾಮ್ನೆಟ್ಟು. ಈ ಮನೆಗೆ ಬಾಡಿಗೆ ಬರೋರಂತೂ ಅದೃಷ್ಟವಂತರು, ಎಲ್ಲ ರೆಡಿ ಇದೆ. ಭಾಳ ಬಾಡಿಗೆ ಮನೆಗಳಲ್ಲಿ ಇರಲ್ಲ, ಅದಕ್ಕೆ ನಿಮ್ಗೆ ಹೇಳ್ತಿರೋದು. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ನೋಡಿ, POP ಫ್ಯಾನು, ಆ ಫ್ಯಾನಲ್ಲಿ ಲೈಟಿಂಗ್ಸು ಇದಾವೆ ನೋಡಿ, ವೆರಿ ನೈಸ್. ವಾಲ್ಗೆಲ್ಲ ವಾಲ್ ಪೇಪರ್ ಹಾಕಿದ್ದಾರೆ, ಅದು ಚೆನ್ನಾಗಿದೆ. ಇದು ಪೂಜಾ ರೂಮು. ಫ್ರೇಮು ಡೋರ್ 2 ಟೀಕು. ಪೂಜಾ ರೂಮು ದೊಡ್ಡದಾಗಿದೆ. ಇದು ಕಿಚನ್ನು, ಮಾಡ್ಯುಲರ್ ಕಿಚನ್ನು. ಇದರಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಮೇಲೆ ಲಾಫ್ಟ್ ಎಲ್ ಶೇಪಲ್ಲಿ ಕೊಟ್ಟಿದ್ದಾರೆ, ಕೆಳಗಡೆನೂ ಫುಲ್ ಇಂಟೀರಿಯರ್ ಮಾಡಿದ್ದಾರೆ ಕಣ್ರಿ. ನೋಡ್ರಿ, ಆ ವಾಲ್ಗೆ ಹಾಕಿರೋ ಟೈಲ್ಸ್ ನೋಡ್ರಿ, ಏನು ಡಿಸೈನ್ ಇದೆ, ನಾನು ನೋಡಿಲ್ಲ. ಭಾಳ ರೇರ್ ಆಗಿರೋಂಥ ಟೈಲ್ಸ್ ಕಲರ್, ಅದು ಸೂಪರ್. ಅದನ್ನು ನೆನ್ಪಿಟ್ಕೊಂತೀನಿ. ಲಾಫ್ಟ್ ಮೇಲೆ ಎಲ್ ಶೇಪ್ ಕೊಟ್ಟಿದ್ದಾರೆ ನೋಡಿ. ಈ ಥರ ಕಂಪ್ಲೀಟ್ ಇಂಟೀರಿಯರ್ ಇದ್ದರೆ, ಅಂದರೆ ಮಾಡ್ಯುಲರ್ ಕಿಚನ್ನು, ವುಡ್ ವರ್ಕು, ವಾಲ್ ಪೇಪರ್, ಈ ಥರ ಎಲ್ಲ ಕೊಟ್ಟರೆ ಯಾಕ್ರೀ ಬಾಡಿಗೆಗೆ ಬರೋಲ್ಲ, ಡಿಮ್ಯಾಂಡ್ ಯಾಕಿರಲ್ಲ. ಟೂಲೆಟ್ ಹಾಕೋದೇ ತಡ, ಇಮ್ಮಿಡಿಯೇಟ್ಲಿ ಫಿಲ್ ಆಗುತ್ತೆ. ಯಾಕಂದರೆ ಯಾರಿಗೆ ಆದರೂ ಹೊಸ ಮನೆ, ಅದು ಲೇಟೆಸ್ಟ್ ಆಗಿರಬೇಕು, ಭಾಳ ಚೆನ್ನಾಗಿರಬೇಕು, ಟ್ರೆಂಡಿ ಆಗಿರಬೇಕು ಅನ್ನೋದೇ ಇಷ್ಟಪಡ್ತಾರೆ. ಬೆಡ್ರೂಮ್ಸ್ ನೋಡಿ ಬನ್ನಿ. ಲೆಫ್ಟ್ಗೊಂದು, ರೈಟ್ ಸೈಡ್ಗೊಂದು. ಮೊದಲು ಲೆಫ್ಟ್ ಸೈಡ್ ಬೆಡ್ರೂಮ್ ನೋಡಿ. ಇದು ಮಾಸ್ಟರ್ ಬೆಡ್ರೂಮು. ಇದರಲ್ಲಿ ಫ್ಯಾನ್ ಇದೆ, POPನೂ ಕೊಟ್ಟಿದ್ದಾರೆ, ವಿಂಡೋ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ನೀ ಕಾಟ್ ಕೊಟ್ಟಿದ್ದಾರೆ ರೀ, ವಾವ್ ಸೂಪರ್. ವೆರಿ ರೇರ್ ನೋಡೋದು, ಬಾಡಿಗೆ ಮನೆಗೂ ಕಾಟ್ ಕೊಡೋದು.
ಇದು ಸ್ಟ್ಯಾಂಡಿಂಗ್ ಮಿರರ್ ಇದೆ. ಅದ್ರ ಬ್ಯಾಕ್ ಸೈಡೆಲ್ಲ ಸೊ ಸ್ಟೋರ್ ಮಾಡಲಿಕ್ಕೆ ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ ವಾರ್ಡ್ರೋಬ್ಗೆ ನೋಡಿ. ಡ್ರಾಸ್ ಎಲ್ಲ ತೋರಿಸ್ತಾ ಇದೆ ನೋಡಿ. ಮತ್ತೊಮ್ಮೆ ಈ ಸೈಡಿಂದ ಮಾಸ್ಟರ್ ಬೆಡ್ರೂಮ್ನ ಅಬ್ಸರ್ವ್ ಮಾಡಿ. ಮಾಸ್ಟರ್ ಬೆಡ್ರೂಮ್ ಸ್ಪೇಷಿಯಸ್ ಆಗಿದೆ ನೋಡಿ. ಕಾಟ್ 6x6.5 ಕಿಂಗ್ ಸೈಜ್ ಕಾಟ್ ಇದ್ರು ಎಷ್ಟು ದೊಡ್ಡದಾಗಿದೆ ನೋಡಿ. ಇದು ಅಟ್ಯಾಚ್ಡ್ ಟಾಯ್ಲೆಟ್. ಈ ಮಾಸ್ಟರ್ ಬೆಡ್ರೂಮಲ್ಲಿರೋದು ಅಟ್ಯಾಚ್ಡ್ ಟಾಯ್ಲೆಟ್ ತೋರಿಸಿದ್ದೀನಿ. ಇಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ಸೂಪರ್ ಕಲರ್ಫುಲ್ 2x4 ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಕಮೋಡು ವೆಸ್ಟರ್ನ್ ಕಮೋಡ್. ಇದು ಬೆಡ್ರೂಮ್ 2. ಬೆಡ್ರೂಮ್ 2 ಅಲ್ಲೂ ಫ್ಯಾನ್ ಇದೆ, POP ಇದೆ, ವಾರ್ಡ್ರೋಬ್ ಮಾಡಿದರೆ, ವಿಂಡೋ ಇದೆ, ಕಾಟು ಇದೆ ನೋಡಪ್ಪ. ಬಾಡಿಗೆ ಮನೆ, ಅದು 2 BHK ಹೌಸ್. ಆ 2 BHK ಅಲ್ಲಿ 2 ಬೆಡ್ರೂಮ್ಗೂ ಕಾಟ್ ಕೊಟ್ಟಿದ್ದಾರೆ. ವಾರ್ಡ್ರೋಬು ಮಸ್ತಾಗಿದೆ. ಈ ಮನೆ ಬಿಲ್ಡ್ ಮಾಡಿರೋವಂಥ ಓನರ್ ಮನಸ್ಸಂತೂ ಭಾಳ ವಿಶಾಲ ಇದ್ದಂಗೆ ಕಣ್ರಿ. ಯಾವ ಬೆಡ್ರೂಮ್ ನೋಡಿದ್ರು ಕಾಟಿದೆ ಅಂದರೆ, ಬಾಡಿಗೆ ಮನೆಯಲ್ಲಿ 2 ಬೆಡ್ರೂಮಲ್ಲೂ ಕಾಟಿದೆ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಫಸ್ಟ್ ಫ್ಲೋರ್ ಓನರ್ ಮನೆ ಇನ್ನು ಯಾವ ರೇಂಜಲ್ಲಿರುತ್ತೆ ಅಲ್ಲ, ಸೂಪರ್ ಆಗಿರುತ್ತೆ ನೋಡಿ. ವಾರ್ಡ್ರೋಬ್ ಕಲರ್ ಕಾಂಬಿನೇಷನ್ನು ಮಸ್ತಾಗಿದೆ. ಸ್ಪೇಷಿಯಸ್ ಆಗಿದೆ ಬೆಡ್ರೂಮ್ಸು ನೋಡ್ರಿ. ಎಷ್ಟು ಸ್ಪೇಸ್ ಇದೆ ನೋಡಿ ಬೆಡ್ರೂಮ್ ಅಲ್ವಾ. ಎಸ್, ಇದು ಕಾಮನ್ ಟಾಯ್ಲೆಟು. ಡೋರು WPC ಡೋರು. ಓಹಾ, ಇದೇನು ಕಾಮನ್ ಟಾಯ್ಲೆಟಾ ಏನ್ರಿ ಇದು? ಪ್ಯಾಲೇಸ್ ಟಾಯ್ಲೆಟಾ? ಎಷ್ಟು ಸ್ಪೇಷಿಯಸ್ ಆಗಿದೆ ನೋಡಿ. ಉದ್ದೂಗಿದೆ, ಸಾಕತ್ತಾಗಿದೆ. ಓಕೆ, ಗ್ರೌಂಡ್ ಫ್ಲೋರಲ್ಲಿ 2 BHK ಹೌಸ್ ನೋಡಿದ್ವಿ. ಮತ್ತೊಮ್ಮೆ 2 BHK ಹೌಸ್ ಸೈಡ್ಸಿಂದ 2 BHK ಹೌಸ್ ಸೈಡಿಂದ ಪಾರ್ಕಿಂಗ್ನ ಅಬ್ಸರ್ವ್ ಮಾಡಿ. ಈಗ ಫಸ್ಟ್ ಫ್ಲೋರ್ ಹೋಗೋಣ. ಫಸ್ಟ್ ಫ್ಲೋರ್ ಹೋಗೋ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ. ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸ್ ಎಲ್ಲ MS ರೈಲಿಂಗ್ಸ್ ಯೂಸ್ ಮಾಡಿದ್ದಾರೆ. ಸ್ಟೆಪ್ಸ್ ಸ್ಲೋಪ್ ಆಗಿದಾವೆ, ಆರಾಮಾಗಿ ಹತ್ತೋಗ್ಬೋದು ಕಣ್ರಿ. ವಿ ಆರ್ ಇನ್ ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರ್ಲ್ಲಿ ಏನಿದೆ? ಐಷಾರಾಮಿ 2 BHK ಓನರ್ 2 BHK ಹೌಸ್ ಇದೆ. ಅದ್ರ ಮುಂದೆ ಪೋರ್ಟಿಕ. ಇದು ಭಾಳ ಸ್ಪೇಷಿಯಸ್ ಆಗಿದೆ. ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಪೋರ್ಟಿಕಾಗೆಲ್ಲ. ಇದು 2 BHK ಹೌಸ್. ಮೈನ್ ಡೋರ್ ಓನರ್ ಹೌಸ್. ಮೈನ್ ಡೋರು, ಫ್ರೇಮೋ ಡೋರು 2. ಟೀಕ್ ವುಡ್ಡೇ ಕಣ್ರಿ, ಪಿಟ್ಸಾಲಲ್ಲ, ಸಾರಿ, ಟೀಕ್ ವುಡ್. ಎಲ್ಲ ಕಡೆನೂ ಟೀಕ್ ಯೂಸ್ ಮಾಡಿದ್ದಾರೆ. ಶೋಯಿಂಗ್ ಯು ಬ್ಯೂಟಿಫುಲ್ ಆ್ಯಂಡ್ ಸ್ಪೇಷಿಯಸ್ ಹಾಲ್ ಆಫ್ ದ 2 BHK ಹೌಸ್ ಇನ್ ದ ಫಸ್ಟ್ ಫ್ಲೋರ್. ಇದರಲ್ಲಿ POP ಇದೆ, ಫ್ಯಾನ್ ಇದೆ. TV ಕ್ಯಾಬಿನೆಟ್ ಸೂಪರ್ ಆಗಿದೆ. ವಾಲ್ಗೆಲ್ಲ ವಾಲ್ ಪೇಪರ್ ಹಾಕಿದ್ದಾರೆ. TV ಕ್ಯಾಬಿನೆಟ್ ಯೂಸ್ ಮಾಡಿರಲ್ಲ, ವುಡ್ಡು, ಲ್ಯಾಮಿನೇಷನ್ ಎಲ್ಲ ಚೆನ್ನಾಗಿದೆ ಕಣ್ರಿ. ವೆರಿ ನೈಸ್. ಡ್ರಾಸ್ ಚೆಕ್ ಮಾಡ್ತಿದ್ದೀವಿ ನೋಡಿ, ಪ್ರತಿಯೊಂದು ನೋಡಿ. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಫ್ಲೋರಿಂಗ್ ಗ್ರಾನೈಟ್, ಒಳ್ಳೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. POP ಮಸ್ತಾಗಿದೆ. ಫ್ಯಾನ್ ರನ್ ಆಗ್ತಾ ಇದೆ. ವಾಲ್ ಪೇಪರ್, ವಾವ್, ಫ್ಲಾರ್ ಇರುವಂಥ ವಾಲ್ ಪೇಪರ್ ಹಾಕಿದ್ದಾರೆ. ಕಲರು ಚೆನ್ನಾಗಿದೆ. ಈಗ ಮಾಡ್ಯುಲರ್ ಕಿಚನ್ನು, ಪೂಜಾ ರೂಮು ನೋಡೋಣ ನೋಡಿ. ಮಾಡ್ಯುಲರ್ ಕಿಚನ್ ಸ್ಪೇಷಿಯಸ್ ಆಗಿದೆ ಅಲ್ವಾ. ಸುತ್ತು ಲಾಫ್ಟ್ ಇದೆ, ವಾಲ್ಗೆಲ್ಲ ವಾಲ್ ಟೈಲ್ಸ್ ಹಾಕಿದ್ದಾರೆ. ವಿಂಡೋ, ದೊಡ್ಡ ವಿಂಡೋ ಇದೆ. ಕಿಚನ್ ಸ್ಲ್ಯಾಬು ಭಾಳ ಚೆನ್ನಾಗಿದೆ, ಪಟ್ಟಿ ಕೊಟ್ಟಿದ್ದಾರೆ. ಡ್ರಾಸ್ ಎಲ್ಲ ಚೆಕ್ ಮಾಡ್ತಿದ್ದೀನಿ ನೋಡಿ. ರೇ ಫಿಲ್ಟ್ರು ಹಾಕ್ಸಿದಾರಲ್ಲ ಕಣ್ರಿ. ಯಾರು ತಗೊಂತಾರ ಅವ್ರಂತೂ ಭಾಳ ಅದೃಷ್ಟವಂತರು. ನೋಡಿ, ಕಿಚನ್ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ. ಫ್ರಿಡ್ಜ್ ಪಾಯಿಂಟ್ ಕೊಟ್ಟಿದ್ದಾರೆ. ಎಲ್ಲನೂ ಇದೆ ಕಣ್ರಿ, ನೀಟಾಗಿದೆ ಮನೆ, ಅದ್ಭುತವಾಗಿದೆ. ಇದು ಪೂಜಾ ರೂಮ್ ಕಣ್ರಿ. ಫ್ರೇಮ್ ಡೋರೇ ಟೀಕು ಮತ್ತು ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ನೋಡಿ. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ದೇವ್ರ ಫೋಟೋ ಇದೆ ಅದರಲ್ಲಿ, ಗಣೇಶ ಫೋಟೋ. ಪೂಜಾ ರೂಮು ದೊಡ್ಡದಾಗಿ ವಿಶಾಲವಾಗಿದೆ. ಆರಾಮಾಗಿ ಒಬ್ಬರು ಇನ್ಸೈಡ್ ಕೂತು ಪೂಜಾ ಮಾಡ್ಬೋದು, ಧ್ಯಾನನೂ ಮಾಡ್ಬೋದು. ವೆರಿ ನೈಸ್. ಈಗ ಬೆಡ್ರೂಮ್ಸ್ ನೋಡೋಣ. ಬೆಡ್ರೂಮ್ ಲೆಫ್ಟ್ಗೊಂದು ರೈಟ್ ಒಂದಿದೆ. ಮೊದಲು ಮಾಸ್ಟರ್ ಬೆಡ್ರೂಮ್ ನೋಡೋಣ. ಈ ಡೋರ್ ಮಸ್ತಾಗಿದೆ ಕಣ್ರಿ. ಇಟ್ ಈಸ್ ನೋಟೆಡ್. ಇಲ್ಲೆಲ್ಲ ಬಳಸ್ಕೋಬೋದು ನೋಡಿ. POP ಇದೆ, ಫ್ಯಾನ್ ಇದೆ, ವಾವ್, ವಿಂಡೋ ಇದೆ, ವಾರ್ಡ್ರೋಬ್ ಇದೆ, ಕಿಂಗ್ ಸೈಜ್ ಕಾಟ್ ಇದೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಮಾಸ್ಟರ್ ಬೆಡ್ರೂಮ್ ಸ್ಪೇಷಿಯಸ್ ಆಗಿದೆ ನೋಡಿ. ಕಾಟು 6x6.5 ಕಿಂಗ್ ಸೈಜ್ ಕಾಟು. ಅಷ್ಟು ದೊಡ್ಡದಿದ್ರು ಎಷ್ಟು ಜಾಗ ಇದೆ ನೋಡಿ. ವಾರ್ಡ್ರೋಬ್ ಕಂಪ್ಲೀಟ್ ಒನ್ ಸೈಡ್ ವಾರ್ಡ್ರೋಬ್ ಯೂಸ್ ಮಾಡಿದ್ದಾರೆ. ವಾರ್ಡ್ರೋಬ್ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ ವಾರ್ಡ್ರೋಬ್ಗೆಲ್ಲ. ಎಷ್ಟು ಬಟ್ಟೆ ಆದರೂ ಈ ವಾರ್ಡ್ರೋಬಲ್ಲಿ ತುಂಬೋದು ಕಣ್ರಿ ನೋಡಿ. ಸಾಲ ಇಷ್ಟು ಜಾಗ. ಮೇಜರಾಗಿ ಹೆಣ್ಮಕ್ಳು ಜಾಸ್ತಿ ಇರ್ತಾವೆ ಅಂದ್ಕೊಳ್ಳಿ.
ಗಂಡು ಮಕ್ಕಳು ಎಲ್ಲ ಒಂದು ಮೂಲಿಗೆ ಹಾಕ್ತಾರೆ, ಬೇಜಾರಾಗಬೇಡಿ, ಸುಮ್ಮನೆ ಹೇಳ್ತಿದ್ದೀನಿ. ಸ್ಟ್ಯಾಂಡಿಂಗ್ ಮಿರರು ಇದೆ ನೋಡ್ರಿ. ವಾರ್ಡ್ರೋಬ್ಸ್, ಎಷ್ಟು ವಾರ್ಡ್ರೋಬ್ ಕಬೋರ್ಡ್ಸ್ ಇದ್ದಾವೆ, ಡ್ರಾಸ್ ಕೊಟ್ಟಿದ್ದಾರೆ. ಒಂದು 3-4 ಜನ ಬಟ್ಟೆನ, ಫ್ಯಾಮಿಲಿ ಮೆಂಬರ್ಸ್ 3-4 ಜನ ಮಕ್ಕಳು ನಿಮ್ಮವು ಎಲ್ಲ ಇದರಲ್ಲಿ ಇಡ್ಬೋದು. ಮತ್ತೊಮ್ಮೆ ಈ ಸೈಡಿಂದ ಮಾಸ್ಟರ್ ಬೆಡ್ರೂಮ್ನ ಅಚ್ಚುಕಟ್ಟಾಗಿ ಅಬ್ಸರ್ವ್ ಮಾಡಿ. ಇಷ್ಟು ದೊಡ್ಡ ಮಾಸ್ಟರ್ ಬೆಡ್ರೂಮ್ ಕನ್ಸಲ್ಲ ಅಂದ್ಕೊಂಡಿರಲ್ಲ ನೀವು, ತಗೊಳ್ಳಿ, ಗ್ಯಾರಂಟಿ ಇಷ್ಟಪಡ್ತೀರಾ. ಇದು ಅಟ್ಯಾಚ್ಡ್ ಟಾಯ್ಲೆಟು. ಅಟ್ಯಾಚ್ಡ್ ಟಾಯ್ಲೆಟು ಮಾಸ್ಟರ್ ಬೆಡ್ರೂಮ್ ತಕ್ಕಂತೆ ದೊಡ್ಡದಾಗಿದೆ ನೋಡಿ. ವಿಂಡೋ ಇದೆ, ಕಲರ್ಫುಲ್ ಗ್ಲಾಸಿ ಟೈಲ್ಸ್ ಹಾಕಿದ್ದಾರೆ, ಎಲ್ಲ ಇದೆ. ಕಮೋಡ್ ಎಲ್ಲ ವೆಸ್ಟರ್ನ್ ಕಮೋಡ್. ಇದು ಕಾಮನ್ ಟಾಯ್ಲೆಟ್. ಕಾಮನ್ ಟಾಯ್ಲೆಟು ದೊಡ್ಡದಾಗಿದೆ. ಇದು ಬೆಡ್ರೂಮ್ 2, ಶೋಯಿಂಗ್ ಯು ಬೆಡ್ರೂಮ್ 2. ಇದರಲ್ಲೂ POP ಇದೆ, ಫ್ಯಾನ್ ಇದೆ, ವಿಂಡೋ ಇದೆ, ಸೂಪರ್. ಇದು ಸ್ಪೇಷಿಯಸ್ ಆಗಿದೆ. ಇದರಲ್ಲೂ ಕ್ವೀನ್ ಸೈಜ್ ಕಾಟ್ ಹಾಕಿದ್ದಾರೆ ನೋಡಿ. ಕ್ವೀನ್ ಸೈಜ್ ಕಾಟ್ ಇದ್ರೆ ಎಷ್ಟು ಜಾಗ ಇದೆ ನೋಡಿ. ಈ ಸೈಡೆಲ್ಲ ವಾರ್ಡ್ರೋಬ್, ಒಂದು ಸೈಡ್ ಆ ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಆ ಸ್ಲೈಡಿಂಗ್ ಡೋರ್ಗೆ ನೋಡಿ, ಡೋರ್ ಲ್ಯಾಮಿನೇಷನ್ ಕಾಂಬಿನೇಷನ್ನು ಮಸ್ತಾಗಿದೆ. ಇಲ್ಲೂ ಎಷ್ಟು ಬಟ್ಟೆ ಆದ್ರೂ ಇಡ್ಬೋದು. ಅಣ್ಣ ತಮ್ಮಳಿದ್ರೆ ತಮ್ಮ ಈ ಬೆಡ್ರೂಮ್ ತಗೋಬೋದು, ಅವ್ರ ಬಟ್ಟೆನೂ ಇಡ್ಬೋದು. ಇಲ್ಲ ಕಿಡ್ಸ್ ಬೆಡ್ರೂಮ್ ಅಂತ ಹೇಳ್ತಾರೆ, ಕಿಡ್ಸ್ ಅಕಸ್ಮಾತ್ ಸ್ಟೇ ಮಾಡಿದ್ರೆ ಅವ್ರು ಎಷ್ಟು ಕಿಡ್ಸ್ ಬಟ್ಟೆ ಇದ್ರೂ ಈ ವಾರ್ಡ್ರೋಬಲ್ಲಿ ಸ್ಟೋರ್ ಮಾಡೋಷ್ಟು ಜಾಗ ಇದೆ. ಇದು ಮಸ್ತಾಗಿದೆ. ಐ ಲೈಕ್ ಇಟ್. ಸ್ಟ್ಯಾಂಡಿಂಗ್ ಮಿರರು ಇದೆ. ಬ್ಯಾಕ್ ಸೈಡ್ ಸ್ಟೋರೇಜ್ ಪ್ರಾವಿಷನ್ನು ಕೊಟ್ಟಿದ್ದಾರೆ. ಓಕೆ, ಮತ್ತೊಮ್ಮೆ ಕಾಮನ್ ಟಾಯ್ಲೆಟನ್ನು ಅಬ್ಸರ್ವ್ ಮಾಡಿರಿ. ಈಗ ಮತ್ತೆ ತೋರಿಸ್ತೀವಿ, ಆಗ ಸುಮ್ಮನೆ ತೋರಿಸಿದ್ವಿ ಕ್ವಿಕ್ ಗ್ಲಾನ್ಸ್. ಈಗ ಕಂಪ್ಲೀಟಾಗಿ ತೋರಿಸ್ತೀವಿ ನೋಡಿ. ಹ್ಯಾಂಡ್ ವಾಶ್ ಬೇಸಿನ್ ಇದೆ, ಕಮೋಡು, ಇಂಡಿಯನ್ ಕಮೋಡ್. ಇಂಡಿಯಾದಲ್ಲಿ ಇದು ಒಂದು ಕಮೋಡ್, ಇಂಡಿಯಾದಿಲ್ಲ ಅಂದರೆ ಹೆಂಗೆ, ಹಂಗಾಗಿ ಇಂಡಿಯಾ ಇದೆ. ಈಗ ಫಸ್ಟ್ ಫ್ಲೋರಲ್ಲಿ ಐಷಾರಾಮಿ ಓನರ್ ಹೌಸ್ 2 BHK ಹೌಸ್ ನೋಡೋದಲ್ಲ, ಹೇಗಿದೆ, ಸೂಪರ್ ಆಗಿದೆ. ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ಸೆಕೆಂಡ್ ಫ್ಲೋರ್ ಹೋಗುವಾಗ ಸ್ಟೆಪ್ಸ್ ಗ್ರಾನೈಟ್ಸ್ ಯೂಸ್ ಮಾಡಿದರೆ, ಅಲ್ಲಲ್ಲಿ ಎಲಿವೇಷನಲ್ಲಿ ಅಲ್ಲಿ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ನೋಡಿ, ಆ ಸ್ಟೇರ್ ಕೇಸ್ ಹತ್ರ ಸೂಪರ್ ಚೆನ್ನಾಗಿರುತ್ತೆ. ವಿ ಆರ್ ಇನ್ ಸೆಕೆಂಡ್ ಫ್ಲೋರ್. ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ. ಸೆಕೆಂಡ್ ಫ್ಲೋರಲ್ಲಿ ಏನಿದೆ, ಐಷಾರಾಮಿ ಓನರ್ ಹೌಸ್ 2 BHK ಹೌಸ್ ನೋಡಿದ್ವಲ್ಲ ಫಸ್ಟ್ ಫ್ಲೋರಲ್ಲಿ, ಅದೇ ರೀತಿ ಇಲ್ಲೂ ಐಷಾರಾಮಿ 2 BHK ಹೌಸ್ ಇದೆ. ಇದು ಸೆಕೆಂಡ್ ಫ್ಲೋರಲ್ಲಿರುವಂಥ 2 BHK ಹೌಸ್. ಮೈನ್ ಡೋರು, ಫ್ರೇಮು ಡೋರು, ಟೀಕು, ಪಾಲಿಶ್, ಫುಲ್ ಪಾಲಿಶ್ ಇದೆ ಕಣ್ರಿ. ಶೋಯಿಂಗ್ ಯು ಬ್ಯೂಟಿಫುಲ್ ಹಾಲ್ ಆಫ್ ದ 2 BHK ಹೌಸ್ ಇನ್ ದ ಸೆಕೆಂಡ್ ಫ್ಲೋರ್. ಇದರಲ್ಲಿ POP, ಫ್ಯಾನು, ವಾಲ್ಪೇಪರ್ಸು, ವಾಲ್ಗೆಲ್ಲ ವಾಲ್ಪೇಪರು, ಫ್ಲೋರಿಂಗ್, ಗ್ರನೇಟು ಎಲ್ಲ ಆ್ಯಸ್ ಇಟ್ ಈಸ್ ಫಸ್ಟ್ ಫ್ಲೋರಲ್ಲಿ ಏನಿದೆ ಅದೇ ರೀತಿ ಪ್ರಿಂಟ್. ಏನಂದರೆ ವಾಲ್ಪೇಪರ್ ಕಲರ್ ಚೇಂಜ್ ಅಷ್ಟೇ. ಇದು TV ಕ್ಯಾಬಿನೆಟು, ದೊಡ್ಡ TVನೇ ಫಿಟ್ ಮಾಡ್ಕೋಬೋದು. ಇಬ್ಬರು ಯಾರು ಅಣ್ಣ ತಮ್ಮಳು ಇದ್ದ ಸೂಪರ್ ಮ್ಯಾಚ್ ಆಗುತ್ತೆ ಕಣ್ರಿ. ಇದು ಫಸ್ಟ್ ಫ್ಲೋರ್ ಡೀಟೇಲ್ ಇದೆ, ಸೆಕೆಂಡ್ ಫ್ಲೋರ್ ಡೀಟೇಲ್ ಇದೆ. ಯಾರಿಗೇನು ಕಮ್ಮಿ ಇಲ್ಲ, ಯಾವುದಾದ್ರೂ ಚೂಸ್ ಮಾಡ್ಬೋದು. ಇಲ್ಲ ಇಬ್ಬರು ಅಕ್ಕ ತಂಗಿರಿದ್ರು, ಫಸ್ಟ್ ಫ್ಲೋರಲ್ಲಿ ಒಂದು ಅಕ್ಕ, ಸೆಕೆಂಡ್ ಫ್ಲೋರಲ್ಲಿ ತಂಗಿ, ಇಲ್ಲ ತಂಗಿ ಕೆಳಗಡೆ ಮೇಲೆ ಅಕ್ಕ, ಆ ಥರ ಯಾವ ಫ್ಲೋರಲ್ಲಾದರೂ ಇಡ್ಬೋದು, ಯುವರ್ ವಿಶ್. ಇಲ್ಲ ನಾವು ಒಬ್ಬರೇ ಇದ್ದೀವಿ ಕಣ್ರಿ ಅಂದರೆ ಬಾಡಿಗೆ ಕೊಡ್ರಿ, ಯಾಕ್ರಿ ಬರೋಲ್ಲ. ಅಫಿಷಿಯಲ್ಸ್ ಭಾಳ ಜನ ಇರ್ತಾರೆ, ಅವರು ಬಾಡಿಗೆಗೆ ಬರ್ತಾರೆ. ನಾನು ಇವೆಲ್ಲ ಪೂಜಾ ರೂಮ್ ಇದೆಲ್ಲ ನಾನು ಹೇಳ್ತಾ ಇಲ್ಲ, ಯಾಕಂದರೆ ಫಸ್ಟ್ ಫ್ಲೋರಲ್ಲಿ ನೋಡಿದ್ರಲ್ಲ ಸೇಮ್ ಡಿಟೋ, ಏನೇನು ಚೇಂಜ್ ಇಲ್ಲ. ಏನಂದರೆ ವಾಲ್ಪೇಪರ್ ಕಲರ್ ಮಾತ್ರ ಚೇಂಜು, ರಿಮೈನಿಂಗ್ ಪ್ಲಾನಿಂಗ್ ಎಲ್ಲ ಸೇಮ್ ಡಿಟೋ ಇದೆ. ನೀವು ನೋಡ್ತಾ ಹೋಗಿ, ನಿಮಗೆ ಹೈಲೈಟ್ಸು, ಲೊಕೇಶನ್ನು, ಪ್ರೈಸು ಹೇಳ್ತಾ ಹೋಗ್ತೀನಿ ನಿಮಗೆ. ಓಕೆ, ಮೊದಲು ಕಂಪ್ಲೀಟ್ ಬಿಲ್ಡಿಂಗ್ ಬಾಡಿಗೆ ಕೊಟ್ಟರೆ ಎಷ್ಟು ಬರುತ್ತೆ ನೋಡಿ. ಈ ಬಿಲ್ಡಿಂಗಲ್ಲಿ ಎಷ್ಟು ಮನೆ ಇದ್ದಾವೆ, ನಾವು ಮೊದಲೇ ಗ್ಯಾಸ್ ಸಿಲಿಂಡರ್ ಪಾಯಿಂಟ್ ಹತ್ರ ಹೇಳಿದ್ನಲ್ಲ, ಟೋಟಲ್ 4 ಮನೆ. ಆ 4 ಮನೆಯಲ್ಲಿ ಎಷ್ಟು 2 BHK ಹೌಸ್ ಇದ್ದಾವೆ? 3 2 BHK ಹೌಸ್ ಇದ್ದಾವೆ. ಒಂದು ಲಾಸ್ಟಲ್ಲಿ ಇನ್ನೂ ತೋರಿಸಿಲ್ಲ ನಿಮ್ಗೆ, ಅಲ್ಲಿ 1 BHK ಹೌಸ್ ಇದೆ, ಅದು ಹೇಳ್ತೀನಿ, ತೋರಿಸ್ತೀನಿ ಅದನ್ನು. ಟೋಟಲ್ 4 ಮನೆ ಕಂಪ್ಲೀಟ್ ಬಾಡಿಗೆ ಕೊಟ್ಟರೆ ಎಷ್ಟು ಬರಬಹುದು ಅಂದರೆ 45,000 ರಿಂದ 50,000. ಹೇಗೆ? ಗ್ರೌಂಡ್ ಫ್ಲೋರ್ 2 BHK ಅಷ್ಟು ಐಷಾರಾಮಾಗಿದೆ, ಕಂಪಲ್ಸರಿ 12,000 ಕೊಡ್ತಾರೆ. ಫಸ್ಟ್ ಫ್ಲೋರ್ ಐಷಾರಾಮಿ ಓನರ್ 2 BHK ಹೌಸು 15,000. ಸೆಕೆಂಡ್ ಫ್ಲೋರ್ ಈಗ ನೋಡ್ತೀರಾ ಬ್ಯೂಟಿಫುಲ್ 2 BHK ಹೌಸು, ಇದು ಓನರ್ ಹೌಸ್ ಇದ್ದ ಹಂಗೆ ಇದೆ ಅಲ್ಲ, ಇದು ಕೊಟ್ಟರೆ 15,000. ಎಷ್ಟಾಯಿತು? 15 30, ಕೆಳಗಡೆ ಒಂದು 12, 42. ಲಾಸ್ಟ್ ಫ್ಲೋರು 1 BHK ಹೌಸ್ ಇದೆಯಲ್ಲ, ಅದು ಬಾಡಿಗೆ ಕೊಟ್ಟರೆ ಎಷ್ಟು ಬರುತ್ತೆ? ಒಂದು 6,000. 42 ಪ್ಲಸ್ 6 ಎಷ್ಟಾಗುತ್ತೆ? 48,000 ಆಗುತ್ತೆ. ಕಂಪ್ಲೀಟ್ ಬಿಲ್ಡಿಂಗ್ ಕೊಟ್ಟರೆ 48 ಬರುತ್ತೆ. ಇಲ್ಲ ನಾವು ಫಸ್ಟ್ ಫ್ಲೋರಲ್ಲಿ ಇರ್ತೀವಿ ಅಂದರೆ
15,000 ಮೈನಸ್ ಮಾಡಿ ಅದರಲ್ಲಿ ಎಷ್ಟು ಬರುತ್ತೆ. ಸೊ ನಿಮ್ಗೆ ಆರಾಮಾಗೆ ಇನ್ನೂ ಒಂದು 36,000 ಇಲ್ಲ 35,000 ಎಷ್ಟಮ್ಮ 48 ಒಂದು 5 ಮೈನಸ್ ಮಾಡಿ 33,000 ಗಳಿಸ್ಬೋದು ಪ್ರತಿ ತಿಂಗಳು ನೀವು ಫಸ್ಟ್ ಫ್ಲೋರಲ್ಲಿ ಇತ್ಕೊಂಡು. ಇಲ್ಲ ನಾವು ಇಬ್ಬರಿದ್ದೀವಪ್ಪ, ಫಸ್ಟ್ ಫ್ಲೋರ್ ಒಬ್ಬರು ಸೆಕೆಂಡ್ ಫ್ಲೋರಲ್ಲಿ ಇರ್ತೀವಿ ಅಂದರೆ ಸೊ ಲಾಸ್ಟ್ ಫ್ಲೋರ್ 1 BHK ಹೌಸು ಮತ್ತು ಗ್ರೌಂಡ್ ಫ್ಲೋರ್ 2 BHK ಹೌಸ್ ಅವೆರಡು ಬಾಡಿಗೆ ಕೊಟ್ಟು ಕೆಳಗಡೆ ಒಂದು 12 ಮೇಲೆ ಒಂದು 6 ಆರಾಮಾಗಿ 18,000 ಗಳಿಸ್ಬೋದು. ನೀವು ಇದ್ಕೊಂಡು ಗಳಿಸ್ಬೋದು ಅಣ್ಣ ತಮ್ಮಳು. ಇಲ್ಲ ಒಬ್ಬರೇ ಇದ್ದರೆ ಪ್ರತಿ ತಿಂಗಳು 33,000 ಗಳಿಸ್ಬೋದು. ಹೈಲೈಟ್ಸ್ ಅಂತೀರಾ, ಚಿಕ್ಕಬಿದರ್ಕಲ್ಲು ಮೆಟ್ರೋ ಇಲ್ಲಿಂದ 1.5 ಕಿಲೋಮೀಟ್ರ್ ಕಣ್ರಿ. ಈ ಮನೆ ಮೇಲೆ ನಿಂತ್ಕೊಂಡ್ರೆ ಕಾಣಿಸ್ತದೆ ಮೆಟ್ರೋ, ಒಂದಲ್ಲ 4 ಮೆಟ್ರೋ ಕಾಣಿಸ್ತವೆ. ಮಾಧವರ ಮೆಟ್ರೋ ಸ್ಟೇಷನ್ನು 1ರಿಂದ 1.5 ಕಿಲೋಮೀಟ್ರು. BMTC ಬಸ್ ಸ್ಟಾಪ್ 500 ಮೀಟ್ರು. ಮಂಜುನಾಥ್ ನಗರ ಮೆಟ್ರೋ ಸ್ಟೇಷನ್ನು 2 ಕಿಲೋಮೀಟ್ರ್. ಆಗಲೇ ಹೇಳಿದ್ನಲ್ಲ ಅವೆಲ್ಲನೂ ಹತ್ರ ಕಂಡ್ರಿ. ಸ್ಕೂಲ್ಸ್ ಅಂತೀರಾ, ಸೌಂದರ್ಯ ಸೆಂಟ್ರಲ್ ಸ್ಕೂಲ್ ಹತ್ರ, ಅಕ್ಷರ ಸಿರೀಸ್ ಸ್ಕೂಲ್ ಹತ್ರ, ಯೂರೋ ಇಂಟರ್ನ್ಯಾಷನಲ್ ಸ್ಕೂಲು, ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜು ಅವೆಲ್ಲ ಎಷ್ಟು ದೂರ, ಒಂದು 2.5 ಕಿಲೋಮೀಟ್ರ್ ಅಷ್ಟೇ. ಸಪ್ತಗಿರಿ ಹಾಸ್ಪಿಟಲು 2.5 ಕಿಲೋಮೀಟ್ರು. ಆ ಸಪ್ತಗಿರಿ ಯೂನಿವರ್ಸಿಟಿ ಕಂಡ್ರಿ, ಅದು 2.5 ಕಿಲೋಮೀಟ್ರು. ಈ ರೀತಿ ಹೇಳ್ತಾ ಹೋದರೆ ಭಾಳ ಹೈಲೈಟ್ಸ್ ಇದ್ದಾವೆ. ಹೆಸರುಘಟ್ಟ ಮೇನ್ ರೋಡು ಹತ್ತಿರ, ಈ ಕಡೆ ಬಾಂಬೆ ಪುಣೆ ಬ್ಯಾಂಗ್ಳೂರು ಟು ಪುಣೆ ಹೋಗೋ ಹೈವೇನೂ ಹತ್ತಿರ, ಅದನ್ನೇ ತುಮಕೂರು ರೋಡ್ ಅಂತೀವಿ, ಅದು 1.5 ಕಿಲೋಮೀಟ್ರ್ ದೂರ. ಸೊ ಈ ರೀತಿ ಹೇಳ್ತಾ ಹೋದರೆ ಭಾಳ ಹೈಲೈಟ್ಸ್ ಇದ್ದಾವೆ. ನೀವು ಖುದ್ದಾಗಿ ವಿಸಿಟ್ ಮಾಡಿ. ವಾಸ ಮಾಡಲಿಕ್ಕೆ ಯೋಗ್ಯವಾದ ಜಾಗದಲ್ಲಿ ಈ ಮನೆ ಇದೆ. ಇನ್ನೊಂದು, ಈ ಜಾಗದಲ್ಲಿ ಇರುವಂಥ ಮನೆಗಳು ಎಲ್ಲ ಹೊಸವೇ, ನ್ಯೂ ಕಮ್ಯುನಿಟಿ, ಹಳೆ ಮನೆಗಳಿಲ್ಲ. ಅಂದರೆ ಈ ಹಳ್ಳಿ ಒಳಗಡೆ ಹೋಗಿ ಮತ್ತೆ ಅವರೆಲ್ಲ ಲೋಕಲ್ಸ್ ಇರ್ತಾರೆ, ಅವ್ರ ಜೊತೆ ವಾಸ ಮಾಡೋದು ಹೇಗೆ ಮತ್ತೊಂದು ಫೀಲ್ ಇರುತ್ತೆ. ಆಗ ಅದು ಇಲ್ಲೇ ಇಲ್ಲ, ಎಲ್ಲ ಹೊಸ ಮನೆಗಳೇ, ಯಾವ ಸೈಡ್ ನೋಡಿದ್ರು ಹೊಸ ಮನೆಗಳೇ, ನ್ಯೂ ಕಮ್ಯುನಿಟಿ ಇರುತ್ತೆ. ನೀವು ಆರಾಮಾಗಿ ವಿಸಿಟ್ ಮಾಡಿ. ಲೊಕೇಶನ್ ಇಷ್ಟ ಆಯಿತು ಅಂದರೆ, ಮನೆ ಇಷ್ಟ ಆಯಿತು ಅಂದರೆ ಹಿಂದೆ ಮುಂದೆ ಏನೂ ಯೋಚನೆ ಮಾಡೋಕೆ ಹೋಗ್ಬೇಡ್ರಿ. ಯಾಕಂದರೆ ಭಾಳ ಡಿಮ್ಯಾಂಡ್ ಇದೆ ಮೆಟ್ರೋಗೆಲ್ಲ ಹತ್ರ, ಎಲ್ಲಕ್ಕೂ ಹತ್ರ ಇರೋದ್ರಿಂದ ನೀವು ಅವ್ರನ್ನ ಕರ್ಕೊಂಡು ಬರ್ತೀವಿ ಇವ್ರನ್ನ ಕರ್ಕೊಂಡು ಬರ್ತೀವಿ ಅಂತ ಬೇಡ. ಅಟ್ ಎ ಟೈಮ್ ಎಲ್ಲ ಬನ್ನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ನೋಡಿ, ಇಷ್ಟ ಆಯಿತು ಅಂದರೆ ಎಲ್ಲ ಕೂತಿ ಮಾತುಕತೆ ಮಾಡಿ ಮನೆ ತೊಗೊಂಡು ಗ್ರೂಪ್ ರೇಷನ್ ಮಾಡ್ಕೊಂಡು ಚೆನ್ನಾಗಿ ಸಂತೋಷವಾಗಿರಿ. ಈಗ ಲಾಸ್ಟ್ ಫ್ಲೋರಲ್ಲಿ ಇದ್ದೀವಿ. 1 BHK ಹೌಸನ್ನು ತೋರಿಸಿ ನೋಡಿ. ಇದು ಹಾಲ್, 1 BHK ಹೌಸ್ ಹಾಲ್. ಇದು ಕಿಚನ್. ಸೊ ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ, ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ವಿಂಡೋ ಇದೆ, ಎವ್ರಿಥಿಂಗ್ ಏನು ಬೇಕು ಮನೆಯಲ್ಲಿ, ಬಾಡಿಗೆ ಮನೆಯಲ್ಲೂ ಏನು ಬೇಕೋ ಅದೆಲ್ಲ ಇದೆ. ಸೊ ವೆರಿ ನೈಸ್. ಐ ಅಪ್ರಿಷಿಯೇಟ್ ಓನರ್. ಯಾಕೆ ಅಂದರೆ ಈಗ ಲೇಟೆಸ್ಟಾಗಿ ಪ್ರತಿಯೊಬ್ಬರು ಬಾಡಿಗೆಗೆ ಬರೋರು ಎಕ್ಸ್ಪೆಕ್ಟ್ ಮಾಡ್ತಾರೆ, ಕಬೋರ್ಡ್ ಇರಬೇಕು, ಕಾಟ್ ಇರಬೇಕು, ಮಾಡಲ ಕಿಚನಲ್ಲಿ ವಾರ್ಡ್ರೋಬ್ ಇರಬೇಕು, ಪ್ರತಿಯೊಂದು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ವಾಲ್ಗೆಲ್ಲ ವಾಲ್ಪೇಪರ್ ಇದ್ದರೆ ಚಂದ, ಫ್ಯಾನ್ ಇದ್ದರೆ ಚಂದ, ಅವೆಲ್ಲಕ್ಕೂ ಆ ಥರ ಇದ್ದರೆ 1,000-2,000 ಜಾಸ್ತಿನೇ ಬಾಡಿಗೆ ಕೊಡ್ತಾರೆ ಕಣ್ರಿ. ಅದು ನಿಜ, ನಾನು ನೋಡ್ತಿದ್ದೀನಲ್ಲ, ಹ್ಯೂಮನ್ ಸೈಕಾಲಜಿ, ಐ ಅಂಡರ್ಸ್ಟುಡ್. ಇದು ಬೆಡ್ರೂಮ್ ನೋಡಿ. ಈ ಬೆಡ್ರೂಮು ಸ್ಪೇಷಿಯಸ್ ಆಗಿದೆ, ವಾರ್ಡ್ರೋಬ್ ಇದೆ, ಮಿರರ್ ಇದೆ, ವಾರ್ಡ್ರೋಬ್ ಕಲರು ಮಸ್ತಾಗಿದೆ. ಹೆಣ್ಮಕ್ಳಿಗೆ ಭಾಳ ಇಷ್ಟ ಆಗ್ತದೆ ಕಣ್ರಿ ಈ ರೀತಿ ಇದ್ದರೆ, ಕಲರ್ಫುಲ್ಲಾಗೆ ನೋಡ್ರಿ. ಈ ಥರ ಇದ್ದರೆ ಗ್ಯಾರಂಟಿ ಹೆಣ್ಮಕ್ಳು ಇಷ್ಟಪಡ್ತಾರೆ. ಹೆಣ್ಮಕ್ಳೆಲ್ಲ ಗಂಡು ಮಕ್ಕಳು ಇಷ್ಟಪಡ್ತಾರೆ. ಈ ಥರ ರಾಯಲ್ ಆಗಿ ನ್ಯೂ ಆಗಿ ಲೇಟೆಸ್ಟ್ ಆಗಿದ್ದರೆ ನಮಗೂ ಒಂದು ಗೊತ್ತು, ಚೆನ್ನಾಗಿದೆ, ಹೊಸ ಮನೆಗಿದ್ದೀನಿ ಅಂತ ಫ್ರೆಂಡ್ಸನ್ನ ಕರ್ಕೊಂಡು ಬರೋಕ್ಕೂ ಚೆನ್ನಾಗಿರುತ್ತೆ. ಇಲ್ಲ ಹಳೇ ಮನೆ ಅಂತ ಅರೇ ಯಾರ ಈ ಕರ್ಕೊಂಡು ಬರೋಕ್ಕೆ ಇಷ್ಟಪಡಲ್ಲ ನೋಡ್ರಿ. 1 BHK ಹೌಸಲ್ಲೂ ಕಾಟ್ ಹಾಕಿದಾರೆ ರೀ. ಓನರ್ದು ಎಂಥ ದೊಡ್ಡ ಮನಸ್ಸು ಕಣ್ರಿ. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. TV ಕ್ಯಾನ್ವಟ್ಟು ಪುಟಾಣಿದಿದೆ, ಅಲ್ಲ ಆರಾಮಾಗಿ 32 ಇಂಚು 40 ಇಂಚು TVನೇ ಫಿಟ್ ಮಾಡ್ಬೋದು. ಇಲ್ಲಿ ರೈಟ್ ಸೈಡ್ ಹ್ಯಾಂಡ್ ವಾಶ್ ಬೇಷನ್ ಕೊಟ್ಟಿದ್ದಾರೆ. ಇದು ಕಾಮನ್ ಟಾಯ್ಲೆಟ್. ಪ್ರೈಸ್ ಹೇಳಿಲ್ಲ, 1,54,00,000 ನೆಗೋಷಿಯಬಲ್. ಲೊಕೇಶನ್ನು ನಿಯರ್ ಬೈ ಚಿಕ್ಕಬಿದರಕಲ್ಲು ಮೆಟ್ರೋ ಸ್ಟೇಷನ್, 8 ಮೈಲ್, ಟಿ ದಾಸರಳ್ಳಿ, ನಾರ್ತ್ ಬ್ಯಾಂಗ್ಳೂರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇನ್ನೊಂದು ವಿಷಯ, ನಿಮ್ಗೆ ಈ ಚಾನಲ್ ಇಷ್ಟ ಆಯಿತು ಅಂದರೆ, ಮನೆ ತೊಗೋಬೇಕು ಅಂದರೆ ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹೆಂಗೆ ವಿಸಿಟ್ ಮಾಡಬೇಕು ಏನು ಅಂದರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಡೈಲ್ ಮಾಡಿ ಆರಾಮಾಗಿ ವಿಸಿಟ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.